ಗೌಡರ ವರ್ತನೆಗೆ ಕೆರಳಿ ಕೆಂಡುವಾಗಿದ್ದಾರೆ ವಿಜಯೇಂದ್ರ. ಬಿವೈ ವಿಜಯೇಂದ್ರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಪ್ರೀತಮ್ ಗೌಡ. ನಿನ್ನೆ ಮಂಡ್ಯ ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ಪರ ಘೋಷಣೆ ಜೋರಾಗಿತ್ತು. ಪ್ರೀತಮ್ ಗೌಡ ಪರ ಘೋಷಣೆಯನ್ನ ಕೂಗಿ ಬೆಂಬಲಿಗರು ರಂಪಾಟವನ್ನ ಮಾಡಿದ್ರು. ಬೇಕೆಂದೇ ಕುಮಾರಸ್ವಾಮಿಗೆ ಮುಜುಗರ ಸೃಷ್ಟಿಸಿದ ಆರೋಪ. ಗೌಡರ ಗೌಡ ಪ್ರೀತಮ್ ಗೌಡ ಎಂದು ಕೂಗಿದ್ದ ಪ್ರೀತಮ್ ಗೌಡ ಬೆಂಬಲಿಗರು. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ನಡೆಸಿದ್ದ ಪ್ರೀತಮ್ ಗೌಡರ ಬೆಂಬಲಿಗರು. ಇದರಿಂದಾಗಿ ಸಿಟ್ಟಾಗಿ ಪ್ರತ್ಯೇಕವಾಗಿ ಪಾದಯಾತ್ರೆಯನ್ನ ನಡೆಸಿದ್ರು ದಳಪತಿಗಳು. ವಿಷಯ ಗೊತ್ತಾಗ್ತಿದ್ದಂತೆ ಸಿಡಿಮಿಡಿಗೊಂಡಿದ್ದಾರೆ ವಿಜಯೇಂದ್ರ. ಪ್ರೀತಮ್ ಗೌಡರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಜಯೇಂದ್ರ ಅವರು. ಹೈಕಮಾಂಡ್ ನಾಯಕರಿಗೆ ಗೊತ್ತಾದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಎಚ್ಚರಿಸಿದ್ದಾರೆ. ಸುಮ್ಮನೆ ಕುಮಾರಸ್ವಾಮಿಯನ್ನ ಕೆಣಕಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ಮತ್ತೆ ಮುಂದುವರಿದ್ರೆ ಕ್ರಮವನ್ನ ಕೈಗೊಳ್ಳುವ ಎಚ್ಚರಿಕೆಯನ್ನ ಸಹ ಕೊಟ್ಟಿದ್ದಾರೆ. ಪ್ರೀತಮ್ ಗೌಡಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಚ್ಚರಿಸಿದ್ದಾರೆ. ವಿಜಯೇಂದ್ರ ವಾರ್ನಿಂಗ್ ನಿಂದ ಸುದ್ದಿಗೋಷ್ಠಿಯನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಬೆಳಿಗ್ಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ರು ಮಾಜಿ ಶಾಸಕ ಪ್ರೀತಮ್ ಗೌಡ. ನಿನ್ನೆಯ ಘಟನೆ ಬಗ್ಗೆ ಮಾತನಾಡಲು ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ರು. ಎಚ್ಚರಿಕೆ ಕೊಡ್ತಿದ್ದಂತೆ ಸುದ್ದಿಗೋಷ್ಠಿಯನ್ನ ರದ್ದು ಮಾಡಿದ್ದಾರೆ ಪ್ರೀತಮ್ ಗೌಡ. ರಾಜ್ಯ ರಾಜಕಾರಣದಲ್ಲಿ ಪಾದಯಾತ್ರೆಯ ಪೊಲಿಟಿಕ್ಸ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಸಿಎಂ ಸಿದ್ದರಾಮಯ್ಯನವರ ತಲೆದಂಡ ಆಗಬೇಕು, ರಾಜೀನಾಮೆಯನ್ನ ನೀಡಬೇಕು ಅಂತ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಪಾದಯಾತ್ರೆಯ ನಡುವೆ ಪ್ರೀತಮ್ ಗೌಡ ವರ್ತನೆಗೆ ಕೆರಳಿ ಕೆಂಡವಾಗಿಬಿಟ್ಟಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ಬಿವೈ ವಿಜಯೇಂದ್ರ ಕೆಂಗಣ್ಣಿಗೆ ಪ್ರೀತಮ್ ಗೌಡ ಗುರಿಯಾಗಿಬಿಟ್ಟಿದ್ದಾರೆ. ನಿನ್ನೆ ಮಂಡ್ಯ ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ಪರ ಘೋಷಣೆಗಳು ಜೋರಾಗಿತ್ತು. ಪ್ರೀತಮ್ ಗೌಡ ಅವರ ಬೆಂಬಲಿಗರೇನಿದ್ದಾರಲ್ಲ, ಪ್ರೀತಮ್ ಗೌಡ ಪರವಾಗಿ ದೊಡ್ಡ ಮಟ್ಟಿಗೆ ಒಂದು ಘೋಷಣೆಯನ್ನ ಕೂಡಿ ರಂಪಾಟವನ್ನ ಶುರು ಮಾಡಿದ್ರು. ಕೈ ಮಿಲಾಯಿಸುವ ಮೇರೆಗೂ ಕೂಡ ಹೋಗಿತ್ತು. ಬೇಕಂತಲೇ ಕುಮಾರಸ್ವಾಮಿಗೆ ಮುಜುಗರ ಸೃಷ್ಟಿಸಿದ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇದೆ. ಗೌಡರ ಗೌಡ ಪ್ರೀತಮ್ ಗೌಡ ಎಂದು ಅವರ ಬೆಂಬಲಿಗರು ಕೂಗಿದ್ರು. ಇನ್ನು ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಪ್ರೀತಮ್ ಗೌಡ ಬೆಂಬಲಿಗರು. ಇದರಿಂದಾಗಿ ಸಿಟ್ಟಾಗಿ ಪ್ರತ್ಯೇಕವಾಗಿ ಪಾದಯಾತ್ರೆಯನ್ನು ನಡೆಸಿದ್ರು ದಳಪತಿಗಳು. ವಿಷಯ ಗೊತ್ತಾಗ್ತಿದ್ದಂತೆ ವಿಜಯೇಂದ್ರ ಗರಂ ಆಗಿಬಿಟ್ಟಿದ್ದಾರೆ. ಪ್ರೀತಮ್ ಗೌಡರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ವಿಜಯೇಂದ್ರ ಅವರು. ಹೈಕಮಾಂಡ್ ನಾಯಕರಿಗೆ ಗೊತ್ತಾದ್ರೆ ಪರಿಣಾಮ ನೆಟ್ಟಗಿರಲ್ಲ. ಹೀಗಾಗಿ ಸುಮ್ಮನೆ ಕುಮಾರಸ್ವಾಮಿ ಅವರನ್ನ ಕೆಣಕಬೇಡಿ ಅಂತ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇದು ಮತ್ತೆ ಮುಂದುವರಿದ್ರೆ ಶಿಸ್ತುಬದ್ಧ ಎಚ್ಚರಿಕೆಯ ಕ್ರಮವನ್ನ ಕೈಗೊಳ್ಳಬೇಕಂತ ವಾರ್ನಿಂಗ್ ಕೊಟ್ಟಿದ್ರು. ಇನ್ನು ಪ್ರೀತಮ್ ಗೌಡಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ಬೆಳಿಗ್ಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ರು ಮಾಜಿ ಶಾಸಕ ಪ್ರೀತಮ್ ಗೌಡ. ಏನು ಘಟನೆ ಆಗಿತ್ತಲ್ಲ ವಿಚಾರ ಕುರಿತಂತೆ ಮಾತನಾಡಲಿಕ್ಕೆ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ರು. ಇನ್ನು ವಿಜಯೇಂದ್ರ ಅವರ ವಾರ್ನಿಂಗ್ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಎಚ್ಚರಿಕೆ ಕೊಡ್ತಿದ್ದಂತೆ ಸುದ್ದಿಗೋಷ್ಠಿಯನ್ನ ರದ್ದು ಮಾಡಿದ್ದಾರೆ ಮಾಜಿ ಶಾಸಕ ಪ್ರೀತಮ್ ಗೌಡ.